ಓ ಜಲ್ಜಾ ಎಂತ ಪಾತ್ರೆ ತೊಳೆಯೋದನೆ? ಪಾತ್ರೆ ತೊಳೆದಾಗಿಲ್ಲೇನ? ಓ ಸರೋಜಕ್ಕ, ಯಾವ ಕಡೆ ಹೊಂಟೆ ಮರತಿ ಬೆಳಬೆಳಿಗ್ಗೆನೆ? ಅಲ್ಲ ಪಾತ್ರೆ ತೊಳೆದು ಬಟ್ಟೆ ಒಗ್ದು ಮನೆ ಕೆಲಸ ಮಾಡಿ ಆಯ್ತು ಹೋಯ್ತು ಅಂತ ಇತ್ತಾನೆ. ಯಾವಾಗ ಮಾಡಿದ್ರು ಆಯ್ತು, ಅದು ಮನೆ ಸಂಜೆ ಮಲ್ಗೋ ತನಕ ಕೆಲಸ ಇದ್ದಿದ್ದೆ ಬಿಡು. ನೀನು ಯಾವ ಕಡೆ ಹೊಂಟೆ ಬೆಳಬೆಳಿಗ್ಗೆನೆ? ಅಯ್ಯೋ ಜಲ್ಜ ಹೋಗೋದು ಯಾವ ಕಡೆ, ನಮ್ದೊಂದು ದನ ಬಿಟ್ಟಿನಿ. ಯಾವ ಕಡೆ ಹೋಯ್ತು ಅಂತ ಗೊತ್ತಾಗಿಲ್ಲ ನೋಡು. ಹಂಗಾರೆ ಈ ಕಡೆ ಎಲ್ಲ ಬಂತೇನಂತ ಬಂದಿನಿ ನಾನು. ಅಲ್ಲ ಎಲ್ಲಾದ್ರೂ ಪುಟಮಜ್ಜಿ ತೋಟಕ್ಕಿನ್ ಹೋದ್ರೆ ಆಮೇಲೆ ಪುಟಮಜ್ಜಿ ನನ್ನನ್ನು ಸಿಗ್ದು ಬಿಡ್ತಾಳೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿನಿ. ಅಲ್ಲ ಸರೋಜಕ್ಕ, ಆ ಪುಟಮಜ್ಜಿ ತೋಟದಲ್ಲಿ ತರಕಾರಿ ಆಗಿದ್ ಹೇಳಿ ಸಲ. ಅಲ್ಲ ಎಂತ ಮಾರತಿ, ಅಷ್ಟೊಂದು ತರಕಾರಿ ಆಗವೆ. ಒಂದು 4-5 ಸರಿ ಆಯ್ತು ಆರಾಮಣ ಮಾರ್ಕೆಟಿಗೆ ಹಾಕಿ ಬಂದಿದ್ವು. ರಿಕ್ಷಾ ಮಾಡ್ಕೊಂಡು ಹೋಗೋದು, ಮಾರ್ಕೆಟಿಗೆ ತಗೊಂಡು ಕೊಟ್ಟು ಬರೋದು. ನಾನು 4-5 ಸತಿ ನೋಡಿ ನೋಡು. ಈಗ ಮತ್ತೆ ಹಂಗೆ ಆಗೈತೆ. ನಿನ್ನೆ ಅಲ್ಲಿ ದನ ಐತೆ ನೋಡ್ಕೊಂಡ್ ಬರಕಂತ ಹೋಗಿನಿ. ಪುಟ್ಟಮ್ಮಜ್ಜಿ ಏನು ಕೂಗ್ತಾಳೆ, ತೋಟದ ಹತ್ರ ಯಾರು ಸುಳಿಯಕ್ ಬಿಡಲ್ಲ ನೋಡು. ಹಂಗೆ ನೋಡ್ಕೊಬತ್ತೀನಿ ನೋಡೋಣ ಅಂತ ಹೋಗಿನಿ. ಏನು ಸೋರೆಕಾಯಿ, ಹೀರೆಕಾಯಿ, ಬದನೆಕಾಯಿ ಒಂದೊಂದು ಗಿಡದಲ್ಲಿ ಒಂದು ಆಗ್ಯಾವ ನೋಡು. ಒಂದು ಟೊಮೆಟೊ ಕಾಯಿ ಆಗ್ಯಾವೆ, ಈ ಪಾಟಿ ಅಲ್ಲ ನೋಡು, ಅಷ್ಟೊಂದು ಆಗವೆ. ಅಲ್ಲ ಮೊನ್ನೆ ನಮ್ಮನೆಗೆ ಮೀನು ತಗೊಬಂದಾರೆ. ನಮ್ಮನೆಯವರು ಮೀನು ತಗೊಬಂದಾರೆ. ಮೀನು ಸಾರಿಗೆ, ಆ ಬೈಗೆ ಮೀನು ಸಾರಿಗೆ ಐತಲ್ಲ, ಒಂದೆರಡು ಟೊಮೆಟೊ ಹಾಕಿದ್ರೆ ಚೆನ್ನಾಗಾಗುತ್ತಾನೆ. ಅದಕ್ಕೆ ಟೊಮೆಟೊ ಇಲ್ಲೇ ಇತ್ತು ನಮ್ಮನೆಗೆ ಗಣಸು ಟೊಮೆಟೊ ತಗೊಂಬಂದಿಲ್ಲ. ಹಂಗಾರೆ ನಾನು ಪುಟಮಜ್ಜಿ ಮನೇಲಿ ತೋಟ ಐತಲ್ಲ, ಒಂದೆರಡು ಟೊಮೆಟೊ ಕೇಳ್ಕೊಬತ್ತೀನಿ ಅಂತ ಹೋಗಿನಿ ಕಣೆ. ಪುಟಮಜ್ಜಿ ಒಂದೆರಡು ಟೊಮೆಟೊ ಇದ್ರು ಕೂಡ ತಂದ್ಮೇಲೆ ವಾಪಸ್ ಕೊಡ್ತೀನಿ ಅಂತಂದೆ. ಅಯ್ಯೋ ಅಯ್ಯೋ ದೇವ್ರೇ, ಅಲ್ಲ ಗಿಡದಲ್ಲಿ ಮನಿ ಟೊಮೆಟೊ ಬಿಟ್ಟೈತೆ, ಪುಟಮಜ್ಜಿ ಬಾಯಲ್ಲಿ ಇಲ್ಲ ಅಂತ ಬರೋದೇನಾ? ಅಯ್ಯೋ ಜಲ್ಜಾ, ನಮ್ಮನೇಲಿ ಟೊಮೆಟೊ ಖಾಲಿ ಆಗೈತೆ ಕಣೆ. ನಿನ್ನೆವರೆಗಿತ್ತು. ನಿನ್ನೆ ಟೊಮೆಟೊ ಸಾರು ಮಾಡಿಬಿಟ್ಟು ಒಂದು 3-4 ಟೊಮೆಟೊ ಹಾಕ್ಬಿಟ್ಟೆ. ಟೊಮೆಟೊನೇ ಇಲ್ಲ ಕಣೆ ಅಂತಂದಿದ್ದು ಆ ಪುಟಮಜ್ಜಿ. ಅಲ್ಲ ನಾನು ಅನ್ಕೊಂಡು ಬಾಯಿ ಗಂಟ್ಲು ತನಕ ಬಂದಿತ್ತು. ಅಲ್ಲ ತೋಟದಲ್ಲಿ ಆ ಥರ ನಿನ್ನ ಟೊಮೆಟೊ ಕಾಯಿ ಆಗೈತೆ ಮಾರತಿ, ಟೊಮೆಟೊ ಇಲ್ಲ ಅಂತ ಹೇಳ್ತೀಯಲ್ಲ ಪುಟಮಜ್ಜಿ ಅಂತ. ಮತ್ತೆ ಅವಳು ನಟ್ಟಿರೋದು, ನಾನು ಹೇಳಿದ್ರೆ ಸರಿಯಾಗಲ್ಲ ಅಂದ್ಕೊಂಡು ಸುಮ್ಮನೆ ಬಂದೆ ನೋಡು. ಅಲ್ಲ ಒಂದು ಕಾಯಿ ಕೊಡ್ತೀನಿ ಅಂತ ನೋಡಿಲ್ಲಲ್ಲ, ಮನೇಲಿ ಎಲ್ರಿಗೆ ಹೋಗ್ಲಿ, ತೋಟದಲ್ಲಿ ಐತೆ ಒಂದೆರಡು ಕೊಯ್ದು ಕೊಡ್ತೀನಿ, ಇಲ್ಲ ನೀನೇ 2 ಕುಯ್ಕೊಂಡು ಹೋಗು ಅಂತಂದ್ರೆ ಬಾಯಲ್ಲಿ ಬಂದಿಲ್ಲ ನೋಡು. ನಾನು ಹಂಗೆ ಸಿಟ್ಟು ಬಂತು ಸ್ವಲ್ಪ. ಅಲ್ಲ ತೋಟದ ಹತ್ರ ಹೋಗಿನಿ, ನೋಡ್ದಿರಂಗೆ ಕುಯ್ಕೊ ಬರೋಣ ಅಂತ. ಅಲ್ಲಿ ಅಂತ ಕೊಟ್ಟಿಟ್ಟಾರೆ ಕಣೆ, ಲಿಂಬೆಹಣ್ಣು, ಪ್ರಸಾದ, ಈ ಕುಂಕುಮ ಎಲ್ಲ ಹಾಕಿ ಕೊಟ್ಟಿಟ್ಟಾರೆ. ಅದಕ್ಕೆ ಭಯ ಆಯಿತು, ತೆಗಿದರೆ ಹಾಗೆ ಬಂದೆ. ಇಲ್ಲಾಂದ್ರೆ ಒಂದು 4 ಕುಯ್ಕೊಂಡೇ ಬರ್ತಿದ್ದೆ. ಹೌದಾ, ಆ ಪುಟಮಜ್ಜಿ ಒಂದು ಕಾಯಿ ಕೊಡಲ್ಲ ನೋಡು. ಕಾಯಿ ಪಲ್ಯ ಮನೆ ಕಾಯಿ ಪಲ್ಯ ಆದರೂ ಒಂದು ಕಾಯಿ ಪಲ್ಯ ತಗೊಂಡು ಸಾಂಬಾರು ಮಾಡು ಅಂತ ಅದ್ರ ಬಾಯಲ್ಲಿ ಬರಲ್ಲ. ಎಂತ ಕೊಟ್ಟಿಟ್ಟಾರೆ? ಅಲ್ಲ ಎಲ್ಲೋಗಿ ಎಂತ ಮಾಡ್ಕೊಂಬಂದು ಕೊಟ್ಟಾಳ ಪುಟಮಜ್ಜಿ, ನಂಬಕ್ಕಾಗಲ್ಲ ಕಣಡೆ. ಆಮೇಲೆ ನಾವು ತಿಂದ್ಬಿಟ್ಟು ಹೊಟ್ಟೆ ನೋವಿನ ಶುರು ಆದರೂ ಆಯ್ತು, ಹೇಳಂಗಿಲ್ಲ ಆ ಪುಟಮಜ್ಜಿನ. ಹೌದಾ ಸರೋಜಕ್ಕ, ಅದಕ್ಕೆ ನಾನು ಮುಟ್ಟಿಲ್ಲ. ಬಾ ತೋರಿಸ್ತೀನಿ ನೋಡಿ ನಿಂಗೆ. ಅವಳು ಹೌದು ಸುಮ್ಮನೆ ಹೋಗಿ ಪುಟಮಜ್ಜಿನ ಮಾತಾಡ್ಸ್ಕೊಂಡು ತೋಟದ ಹತ್ರ ಹೋಗಿ ಬರೋಣ. ಎಂತ ಕಾಯಿ ಪಲ್ಯ ಆಗವು ನೋಡ್ಕೊಂಬರೋಣ ಬಾ. ತೋರಿಸ್ತೀನಿ ನೋಡಿ, ಏನೋ ಕೊಟ್ಟಿಟ್ಟಾಳೆ ಪುಟಮಜ್ಜಿ, ಯಾರು ಕುಯ್ಬಾರ್ದು ಅಂತ. ಸರಿ ಬಾ ಹೋಗಿ ಬರೋಣ. ಅದು ಎಂತ ನೋಡೋಣ, ಎಂತ ಇಲ್ಲ ಅಂದ್ರೆ ಒಂದು 2 ಕಾಯಿ ಪಲ್ಯ ತಗೊಬರೋಣ, ಗೊತ್ತಾಗ್ದಿರಂಗೆ ನೋಡೋಣ ಬಾ. ಅಲ್ಲ ವನಜಕ್ಕ, ಪುಟಮಜ್ಜಿ ಒಳಗಿದ್ದಾಳೆ, ಇಲ್ಲಾಂದ್ರೆ ಈಗ ಕೂಗಾಡ್ಕೊಂಡು ಬರ್ತಿದ್ಲು. ಬೇಗ ಕೊಯ್ಕೊಂಡು ಹೋಗೋಣ ನಡಿ. ಅಲ್ಲ ಒಂದು ನೋಡಲಿ, ಲಿಂಬೆ ಹಣ್ಣು ಏನೋ ಕಟ್ಟಿಟ್ಟಾಳು ನೋಡಲಿ. ಯಾರು ಕುಯ್ಬಾರ್ದಂತ ಸುಮ್ಮನೆ ಕಟ್ಟಾಳೋ, ಅಲ್ಲ ಏನಾರು ಮಾಡ್ಕೊಂಬಂದು ಕಟ್ಟಾಳೋ ಗೊತ್ತಿಲ್ಲ ನೋಡು. ಅಲ್ಲ ಕುಯ್ಕೊಂಡು ಹೋಗೋಣ ಅಂತೀಯಾ? ಎಂತ ಮಾಡೋಣ? ಕುಯ್ಕೊಂಡು ಹೋಗೋಣ ಜಲ್ಜ. ಸುಮ್ಮನೆ ಕಟ್ಟಾಳೆ ಅನ್ಸುತ್ತೆ ಪುಟಮಜ್ಜಿ, ಎಲ್ಲರೂ ಹೆದರ್ಕೊಳ್ಳಿ ಅಂತ ಕಟ್ಟಾಳೇನೋ. ಅವಳು ಎಂತ ಮಾಡ್ಕೊಂಬಂದು ಕಟ್ಟಾಳೆ, ಸುಮ್ಮನಿರು. ಗೊತ್ತಿಲ್ದಿದ್ದವ್ರು ಯಾರೂ ಮುಟ್ಟಲ್ಲ, ಏನೋ ಕಟ್ಟಾಳೆ ಅಂತ. ನಮ್ಗೆ ಪುಟಮಜ್ಜಿ ಬಗ್ಗೆ ಗೊತ್ತಿಲ್ವಾ? ಅವಳು ಎಂತ ಕಟ್ತಾಳೆ ತಗೊಬಂದು, ಸುಮ್ಮನೆ ಎಲ್ಲ ಭಯ ಬೀಳಲಿ ಅಂತ ಕಟ್ಟಿರ್ತಾಳಷ್ಟೇ. ಸರಿ ಸರೋಜಕ್ಕ, ಇಲ್ಲೊಂದು ಚೀನಿ ಗುಂಬಳಕಾಯಿ ಐತೆ, ಅದನ್ನು ಕೊಯ್ತಾ ಇದ್ದೀನಿ. ನೀ ಬೇಗ ಕುಯ್ದು ಬುಟ್ಟಿ ತುಂಬಿಸ್ಕ ಹೋಗೋಣ. ಸ್ವಲ್ಪ ಸಾಕು, ಜಾಸ್ತಿ ತಗೊಳ್ಳೋದು ಬೇಡ. ಆಮೇಲೆ ಆ ಪುಟಮಜ್ಜಿ ಬಾಯಲ್ಲಿ ಇರೋಕ್ಕಾಗಲ್ಲ ನೋಡಿ. ಏನಾದರೂ ಗೊತ್ತಾಯ್ತು ಅಂದರೆ ಕುಯ್ದಿದ್ದು ಗೊತ್ತಾಗಬಾರ್ದು ನೋಡು, ಆ ಥರ ಕುಯ್ಬೇಕು. ಎಲ್ಲ ಒಟ್ಟಿಗೆ ಕುಯ್ಬಾರ್ದು, ಒಂದೊಂದೊಂದೊಂದು ಅಲ್ಲಲ್ಲ ಕುಯ್ಬೇಕು. ನಿಂಗೆ ಗೊತ್ತಾಗಿಲ್ಲ ಅಂದರೆ ಕುಯ್ಬೇಡ ನೀನು, ಆಮೇಲೆ ಅವಳಿಗೆ ಗೊತ್ತಾದ್ರೆ ಕೂಗಿರ್ತಾಳೆ. ಸಾಕು ಸರೋಜಕ್ಕ, ಬಾ ಹೋಗೋಣ. ಸಾಕು, ಇನ್ನು ಜಾಸ್ತಿ ಕುಯ್ದ್ರೆ ಪುಟಮಜ್ಜಿ ಗೊತ್ತಾಗುತ್ತೆ. ಬಾ ಸಾಕು ಹೋಗೋಣ. ಅಲ್ಲ ಅದ್ಯಾರದು ಹೊಡ್ಬಿಟ್ಟು ಹೆಂಗಸ್ರು? ಅಲ್ಲ ನನ್ನ ತೋಟಕ್ಕೆ ಬಂದು ನನ್ನ ತರಕಾರಿನ ಕಿತ್ಕೊಂಡು ಓಡೋತಾರಲ್ಲ, ಯಾರದು? ನಿಂತ್ಕೊಳ್ರಿ. ಅಲ್ಲ ಯಾರ? ಇವತ್ತು ನಾನು ಸತ್ತೆ, ನನ್ನ ಕತೆ ಮುಗೀತು ಇವತ್ತು. ಪುಟಮಜ್ಜಿ ಕತೆ ಮುಗಿಸ್ಬಿಡ್ತಾಳೆ ನಂದು ಇವತ್ತು. ನಾನೇ ಯಾಕಾರು ಬಂದೆಪ್ಪ ದೇವ್ರೆ. ಅಯ್ಯೋ ದೇವ್ರೆ, ಏನು ಮಾಡೋದಪ್ಪ ಇವಾಗ? ಪುಟಮಜ್ಜಿ ಬಂದ್ಬಿಟ್ಟವಳೆ, ನೋಡ್ಬಿಟ್ಟವಳೆ. ಬೇಡಿತ್ತು ನಮಗಿದು. ನಿಂತ್ಕೊಳ್ರ, ಊರು ಹೊಡ್ಬಿಟ್ಟು ಹೆಂಗಸ್ರ. ಅಲ್ಲ ಯಾರ್ದಾರ ತೋಟದಲ್ಲಿ ಕದ್ದು ತರಕಾರಿ ತಗೊಂಡೋತಾರಲ್ಲ, ನಿಮ್ಗೆ ಮಾನ ಮರ್ಯಾದೆ ಏನಿಲ್ಲ ನಿಮಗೆ. ನಿಮಗೆ ಬಾರ ನಿಮ್ಗೆ ನಾಗರಾವ್ ಕಡಿಯ, ನಿಮ್ಮ ಕೈ ಕೋಷ್ಟ್ರಾಗ ಹಿಡಿಯ, ನಿಮ್ಮ ಕೈಗೆ ನಿಮ್ಮ ಕೈ ಕಾಲು ಮುರಿದು ಹೋಗ. ನಿಮ್ಗೇನು ಕೈ ಕಾಲು ನಿಮ್ಗೆ ರೋಗ ಬಿಡ್ದೈತಾ? ನಿಮಗೆ ತೋಟ ನೋಡ್ಕೊಂಡು ತೋಟದಲ್ಲಿ ತರಕಾರಿ ನಡ್ಕೊಳ್ಳೋಕೆ ನಿಮ್ಮ ಕೈ ಕಾಲು ರೋಗ ಬಿಡ್ದೈತಾ? ಅಲ್ಲ ಯಾರು ಕಷ್ಟ ಬಿಟ್ಟು ಮಾಡ್ರಿ ಹಿಂಗೆ ಕುಯ್ಕೊಂಡು ಹೋಗ್ತಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ಇಲ್ಲ. ನಿಮ್ಗೆ ಬಾರ ನಿಮ್ಗೆ ಎಷ್ಟು ಧೈರ್ಯ ನಿಮಗೆ ನನ್ನ ತೋಟದಲ್ಲೇ ಬಂದು ತರಕಾರಿ ತಗೊಂಡೋಗಕ್ಕೆ? ಡಾಗಿ ಎಲ್ಲಿದೆ? ಇಲ್ಬಾ, ಇವ್ರನ್ನ ಕೈಕಾಲು ಮುರಿದು ಹಾಕು, ಕಚ್ಚಿ ಹರಿದಾಕು ಇವ್ರನ್ನ. ಡಾಗಿ ಬಾ, ಕುರು ಡಾಗಿ ಎಲ್ಲದೆ, ಬಾ ಇವ್ರ ಕೈಕಾಲು ಮುರಿದು ಹರಿದು ಚಂಪನ್ ಚೂರು ಮಾಡಿ ಹಾಕಿ ಇವ್ರನ್ನ. ಇವರು ನಮ್ಮ ಗಿಡದಲ್ಲೇ ತೋಟದಲ್ಲಿ ತರಕಾರಿ ತೆಗಿಯಕ್ಕೆ ಬಂದಿದ್ದಾರೆ. ಇವ್ರು ಬಾರ ಇವ್ರ ಕೈಕಾಲಿ ರೋಗ ಹಿಡಿಯ, ಇವ್ರ ಕುಷ್ಠರೋಗ ಬಡಿಯ.
ಅಯ್ಯೋ ಪುಟ್ಟಮ್ಮಜ್ಜಿ, ಸಾರಿ ಕಣೆ ಪುಟ್ಟಮ್ಮಜ್ಜಿ, ತಪ್ಪಾಯ್ತು ಕಣೆ ಪುಟ್ಟಮ್ಮಜ್ಜಿ, ಏನು ಬೈಬೇಡ ಪುಟ್ಟಮ್ಮಜ್ಜಿ. ನಾನು ಬರಲ್ಲ ಅಂದೆ, ಈ ಸರೋಜಕ್ಕನೇ ನನ್ನ ಹೋಗ್ಬರೋಣ ಬಾರೆ ಏನಾಗಲ್ಲ ಅಂತ ಹೇಳಿ ಕರ್ಕೊಂಬಂದಿದ್ದು. ನಾನು ಬರಲ್ಲ ಅಂದಿದ್ದೀನಿ ಪುಟ್ಟಮ್ಮಜ್ಜಿ, ಈ ಸರೋಜಕ್ಕ ಬಾ ಅಂದಿದ್ದಕ್ಕೆ ಬಂದಿದ್ದು ನಾನು. ನೀನು ತರಕಾರಿ ನೀನೇ ಇಟ್ಕೋ ಪುಟ್ಟಮ್ಮಜ್ಜಿ, ನನಗೆ ಬೇಡ, ನೀ ಏನು ಬೈಬೇಡ ಪುಟ್ಟಮ್ಮಜ್ಜಿ, ತಪ್ಪಾಯ್ತು ಪುಟ್ಟಮ್ಮಜ್ಜಿ. ಅಲ್ಲ ಊಡ್ಬಿಡಾಡಿ ಜಲ್ಜ, ಅಲ್ಲ ಹಿಂಗ ನೀನು ಉಲ್ಟಾ ಹೊಡಿಯೋದು. ಅಲ್ಲ ನೀನೇ ಹೇಳಿ ಪುಟ್ಟಮ್ಮಜ್ಜಿಗೆ ತೋಟದಲ್ಲಿ ಇಷ್ಟೊಂದು ಅಷ್ಟೊಂದು ತರಕಾರಿ ಐತೆ, ಹಾಂಗೈತೆ ಹಿಂಗೈತೆ, 4-5 ಸಲ ಮಾರ್ಕೆಟೆ ತಗೊಂಡೋಗಿನ ರಾಮಣ್ಣ ಹಾಗೆ ಹಿಂಗೆ ಹೇಳಿ ಅಲ್ವೇನೋ ಕಟ್ಟವ್ರೆ, ಲಿಂಬೆಹಣ್ಣು ಐತೆ ಕುಂಕುಮ ಐತೆ ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡು ಬಂದು ಇವಾಗ ನಾನೇ ಕರೆದೆ ಅಂತ ಸುಳ್ಳು ಹೇಳ್ತೀಯ ಪುಟ್ಟಮ್ಮಜ್ಜಿ ಹತ್ರ. ನೋಡೆ ಪುಟ್ಟಮ್ಮಜ್ಜಿ, ಈ ಜಾಲ್ಜಿ ಏನು ಸುಳ್ಳು ಹೇಳ್ತಾಳೆ ಅಂತ. ಅಲ್ಲ ಮಾಡೋದು ಮಾಡ್ಬಿಟ್ಟು ಇವಾಗ ನಾಟ್ಕಾಡ್ತೀರಾ. ಅಲ್ಲ ಅವಳು ಕರ್ಕೊಂಬಂದು ಇವಳು ಕರ್ಕೊಂಬಂದು ಅಂತ. ಅಲ್ಲ ಬೇರೆ ತೋಟಕ್ಕೆ ಹೋಗಿ ಇಷ್ಟೆಲ್ಲ ತರಕಾರಿ ಕೊಯ್ದು ತಗೊಂಡ್ತೀರಲ್ಲ, ನಿಮ್ಗೆ ಏನು ಮಾನ ಮರ್ಯಾದೆ ಇಲ್ಲ ನಿಮಗೆ. ಅಲ್ಲ ನಿಮ್ಗೆ ಸ್ವಲ್ಪನೂ ಕನಿಕರ ಇಲ್ಲ ನಿಮಗೆ. ಆ ತೋಟ ಬೆಳೆಸ್ಬೇಕಾದ್ರೆ ನಾನು ಎಷ್ಟು ಕಷ್ಟಪಟ್ಟಿನಿ ಅದು ಯಾರು ನೆನಪಿಲ್ವ ನಿಮಗೆ? ಅಲ್ಲಿ ನಿಮ್ಮ ಕೈಗೆ ರೋಗ ಬಡ್ದೈತಾ ನಿಮಗೆ? ನಿಮ್ಗೆ ಒಂದು 4 ಗಿಡ ನಡ್ಕೊಳಕ್ಕಾಗಲ್ಲ ನಿಮಗೆ. ಇನ್ನೊಬ್ಬರ ಮನೆ ತೋಟಕ್ಕೆ ಬಂದು ತಗೊಂಡೋಗ್ತಿರಲ್ಲ ನಿಮಗೆ. ಅಯ್ಯೋ ನಿಮ್ಮ ಮುಸುಡಿಗಿಷ್ಟು. ಅಯ್ಯೋ ತಪ್ಪಾಯ್ತು ಪುಟ್ಟಮ್ಮಜ್ಜಿ, ಇನ್ನೊಂದ್ಸಲ ನಾ ಹಿಂಗೆ ಮಾಡಲ್ಲ ಪುಟ್ಟಮ್ಮಜ್ಜಿ. ಈ ಸರೋಜಕ್ಕನ ಮಾತು ಕೇಳಿ ಬಂದಿದ್ದು ನಾನು, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಪುಟ್ಟಮ್ಮಜ್ಜಿ. ನೀ ನಮ್ಮ ಅತ್ತೆ ಹತ್ರ ಆಗಲಿ ನಮ್ಮ ಮನೆಯವ್ರ ಹತ್ರ ಆಗಲಿ ಏನು ಹೇಳಕ್ಕೆ ಹೋಗ್ಬೇಡ ಪುಟ್ಟಮ್ಮಜ್ಜಿ, ಅವ್ರು ಬೈತಾರೆ. ಆಮೇಲೆ ನಿಂಗೆ ಮಾನ ಮರ್ಯಾದೆ ಇಲ್ವಾ, ಬೇರೆಯವ್ರ ಮನೆ ತೋಟದ ತರಕಾರಿ ಕದಿಯಕ್ಕೆ ಹೋಗಿದ್ಯಾ ಅಂತ ಬೈತಾರೆ ಕಣೆ ಪುಟ್ಟಮ್ಮಜ್ಜಿ, ಏನು ಹೇಳಕ್ಕೆ ಹೋಗ್ಬೇಡ, ಸುಮ್ಮನಿರು. ನಾಟ್ಕಾಡ ಚೆನ್ನಾಗಿ ಕಲ್ತಿಯದು ಬಿಡು ನೀನು ಜಲ್ಜ. ನಿಂಗೆ ನಾಟ್ಕಾಡಕ್ಕೆ ಏನು ಹೇಳ್ಕೊಡೋದು ಬೇಡ ನಿಂಗೆ. ನಿಂಗೆ ಚೆನ್ನಾಗಿ ಗೊತ್ತೈತೆ ನಾಟ್ಕಾಡಕ್ಕೆ. ನಾಟಕ ಆಡಿ ಅಲ್ಲ ಗಂಡನ ಒಳಗೆ ಹಾಕೊಂಡಿದ್ದು ನೀನು. ಇವಾಗ ನಂಗೆ ನಾಟ್ಕಾಡಕ್ಕೆ ಏನು ಹೇಳ್ಕೊಡ್ಬೇಕಾ ನಿಂಗೆ? ಪುಟ್ಟಮ್ಮಜ್ಜಿ, ಈ ಉಡ್ಬಿಡಾಡಿಗೆ ಏನು ನಾಟ್ಕಾಡಕ್ಕೆ ಹೇಳ್ಕೊಡೋದು ಬೇಡ. ನೋಡು ಅವಳೆ ಕರ್ಕೊಂಡು ಬಂದು ನಾನು ಕರ್ಕೊಂಡು ಬಂದೀನಿ ಅಂತಾಳೆ. ಏನು ನಾಟ್ಕಾಡ್ತಾಳೆ ನೋಡು ಈ ಜಲ್ಜ. ನಾನು ನಿನ್ನ ಕಂಡರ ಮನೆ ಕತ್ತಿನಕ್ಕೆ ನಿಂಗೆ ನಗನಾಚಿಕೆ ಮಾನ ಮರ್ಯಾದೆ ಎಂತ ಇಲ್ಲ ನಿಮಗೆ. ಜಾಲ್ಜಾಗ್ಲಿ ಸರೋಜಾಗ್ಲಿ ಇಬ್ರಿಗೂ ಮಾನ ಮರ್ಯಾದೆ ನಗನಾಚಿಕೆ ಎಂತಿಲ್ಲ ನಿಮ್ಮಿಬ್ಬರಿಗೆ. ಅಲ್ಲ ಇನ್ನೊಬ್ಬರ ಮನೆ ಕತ್ತಿಂತಿರಲ್ಲ ನೀವು, ನಿಮ್ದೊಂದು ಬಾಳ ನಿಮ್ದು. ಅಯ್ಯೋ ಪುಟ್ಟಮ್ಮಜ್ಜಿ ಸಾಕು ಸುಮ್ಮನಿರು, ನಾವಿನ್ನು ಕದಿಯಕ್ಕೆ ಬರಲ್ಲ, ನಾವು ಕೊಯ್ದಿದ್ದೆಲ್ಲ ನೀನೇ ಇಟ್ಕೊ, ನಮಗೇನು ಬೇಡ, ನಮ್ಮನ್ನು ಬಿಟ್ಬಿಡು ಪುಟ್ಟಮ್ಮಜ್ಜಿ, ತಪ್ಪಾಯ್ತು. ಈ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೊಬ್ಬರು ಕಷ್ಟಪಟ್ಟು ದುಡಿದು ಮಾಡಿರುವುದನ್ನು ನಾವು ಕದ್ದು ತಿನ್ನೋದಕ್ಕಿಂತ ನಾವೇ ದುಡಿದು ಮಾಡಿದ್ದು ತಿನ್ನೋದ್ರಲ್ಲಿ ಸಿಗುವಂಥ ತೃಪ್ತಿ ಯಾವುದರಲ್ಲೂ ಇರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳಿಕೊಳ್ಳುತ್ತಿರುವುದು ಈ ನಿಮ್ಮ ಮನೆ ಮಗಳು ಸಾನ್ವಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.